ನೆಲಮಂಗಲ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠ ಪೂರ್ಣಾನಂದಪುರಿ ಸ್ವಾಮೀಜಿ ತಂಗಡಗಿ ರಾಜೀನಾಮೆಗೆ ಆಗ್ರಹ. ಸಚಿವ ಶಿವರಾಜ್ ತಂಗಡಗಿ ಶ್ರೀಗಳು ಕೊಟ್ಟಿರುವ ಹೇಳಿಕೆಗೆ ದಾಖಲೆಗಳು ಕೊಟ್ಟರೆ ರಾಜೀನಾಮೆ ವಿಚಾರ ಬಹಿರಂಗ ಚರ್ಚೆಗೆ ಬರಲಿ, ಎಲ್ಲ ದಾಖಲೆಗಳನ್ನು ಕೊಡ್ತೇನೆ ಎಂದ ಸವಾಲ್ ಎಸೆದ ಶ್ರೀಗಳು. ನಾನು ಹೇಳಿರೋ ಆರೋಪಗಳಿಗೆ ಸ್ಪಷ್ಟೀಕರಣ ಹಾಗೂ ಆಧಾರಗಳನ್ನು ನೀಡಿದರೆ ರಾಜೀನಾಮೆ ಕೊಡ್ತೇನೆ ಅಂತ ತಂಗಡಗಿ ಹೇಳಿದ್ದಾರೆ. ನಾನು ಕೊಟ್ಟಿರೋ ದಾಖಲೆಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗಿಲ್ಲ ಎಂಬುದು ನನ್ನ ಅಭಿಪ್ರಾಯ. ಸನ್ಮಾನ್ಯ ಸಿಎಂ ಆರ್ಥಿಕ ಇಲಾಖೆ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಹಾಗೂ 2024ರಲ್ಲಿ ಬಾಕಿ ಇರುವ 1.5 ಕೋಟಿ ಹಣವನ್ನು ಕೊಡಬೇಕಂತ ಕಡತವನ್ನು ತಂಗಡಿ ಅವರಿಗೆ ಮಂಡಿಸಿದ್ದಾರೆ. ಅಂದ್ರೆ ನಮ್ಮ ಕಡತವನ್ನು ಪಕ್ಕಕ್ಕೆ ಇಟ್ಟು 186 ಕೋಟಿ ಬೇರೆಯವರ ಅನುದಾನಗಳನ್ನು ರಿಲೀಸ್ ಮಾಡಿದ್ದಾರೆ. ನಮ್ಮ ಕಡತವನ್ನು ತಡೆ ಹಿಡಿದಿರೋದಕ್ಕೆ ಯಾವುದೇ ಕಾರಣಗಳನ್ನ ನೀಡಿಲ್ಲ. ಮಂತ್ರಿಗಳಾದ ಎಚ್.ಸಿ. ಮಹದೇವಪ್ಪ, ಬೋಸರಾಜು ಹಾಗೂ ಸಿಎಂ ಆಪ್ತ ಕಾರ್ಯದರ್ಶಿ ಕರೆ ಮಾಡಿ ಹೇಳಿದ್ದಾರೆ. ಆಗ ನನಗೆ ಗೊತ್ತಾಗಿದ್ದು 25% ಕಮಿಷನ್ ಕೊಟ್ಟರೆ ಮಾತ್ರ ಅನುದಾನ ಬಿಡುಗಡೆ ಆಗ್ತದೆ. ನಂತರ ನಾನು ನ್ಯಾಯಾಲಯಕ್ಕೆ ಹೋದಾಗ ಅನುದಾನ ಹಣ ಬಿಡುಗಡೆ ಮಾಡಬೇಕೆಂದು ಆದೇಶವಾಗಿದೆ. ಇಷ್ಟಾದರೂ ಕೂಡ ಅನುದಾನ ಹಣ ಬಿಡುಗಡೆ ಆಗಿಲ್ಲ. ಇವೆಲ್ಲವೂ ಕೂಡ ಭ್ರಷ್ಟಾಚಾರಕ್ಕೆ ದಾಖಲೆಯ ಸಾಕ್ಷಿಗಳು. ಹೀಗಾಗಿ ಇಷ್ಟೂ ದಾಖಲೆಗಳನ್ನು ಕೊಟ್ಟಿದ್ದೇವೆ. ಕೂಡಲೇ ಸಚಿವ ಶಿವರಾಜ್ ತಂಗಡಗಿ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತೇನೆ. ಇನ್ನು ಅವರಿಗೆ ಅರ್ಥ ಆಗಬೇಕು ಅನ್ನೋದಾದ್ರೆ ನೇರವಾಗಿ ಅವರ ವಕೀಲರ ಜೊತೆ ಬರಲಿ. ನಾನು ಬಹಿರಂಗ ಚರ್ಚೆಗೆ ಸಿದ್ಧವಿದ್ದೇನೆ. ಅವರ ರಾಜೀನಾಮೆಗೆ ನಾನು ಕೊಟ್ಟಿರೋ ದಾಖಲೆಗಳು ಸಾಕು ಎಂದು ಸಾಬೀತು ಮಾಡ್ತೇನೆ. ಮಾನ್ಯ ಶ್ರೀ ತಂಗಡಗಿ ಮಂತ್ರಿಯವರು ನಾನು ಅನುದಾನ ಬಿಡುಗಡೆ ಮಾಡುವ ವಿಚಾರದಲ್ಲಿ ಅವರ ಮೇಲೆ ಮಾಡಿರುವ ಆಪಾದನೆಗಳ ಬಗ್ಗೆ ಸ್ಪಷ್ಟೀಕರಣವನ್ನು ನೀಡಿ ಆಧಾರಗಳ ದಾಖಲೆಗಳನ್ನು ನೀಡಿದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಂಗಡಗಿಯವರು ನಾನು ಕೊಟ್ಟಿರುವ ದಾಖಲಾತಿಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಅವರಿಗೆ ಇಲ್ಲ ಎಂಬುದು ನನ್ನ ಅಭಿಪ್ರಾಯ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರ್ಥಿಕ ಇಲಾಖೆ, ಹಿಂದುಳಿದ ವರ್ಗಗಳ ಕಾರ್ಯದರ್ಶಿಯವರು 2024-25ನೇ ಸಾಲಿನಲ್ಲಿ ಬಾಕಿ ಇರುವ 1.5 ಕೋಟಿ ಹಣವನ್ನು ಬಿಡುಗಡೆ ಮಾಡಲು ಯೋಗ್ಯವಾಗಿದೆ. ಇದಕ್ಕೆ ಅನುಮತಿಯನ್ನು ಕೊಡಿ ಎಂದು ಕಡತವನ್ನು ತಂಗಡಗಿಯವರಿಗೆ ಮಂಡಿಸಿದ್ದಾರೆ. ಆದರೆ ತಂಗಡಗಿಯವರು ನಮ್ಮ ಕಡತವನ್ನು ಪೆಂಡಿಂಗ್ ಇಟ್ಟು ಬೇರೆ ಸಂಸ್ಥೆಗಳಿಗೆ 186.2 ಕೋಟಿ ಮೊತ್ತದ ಅನುದಾನವನ್ನು ನೀಡಿದ್ದಾರೆ. ನಮ್ಮ ಕಡತವನ್ನು ತಡೆ ಹಿಡಿದಿರುವುದಕ್ಕೆ ಯಾವುದೇ ಕಾರಣವನ್ನು ಇದುವರೆಗೆ ನೀಡಿರುವುದಿಲ್ಲ. ಇದಾದ ಮೇಲೆ ನಾನು ಮಂತ್ರಿಗಳಾದ ಎಚ್.ಸಿ. ಮಹದೇವಪ್ಪನವರು ಫೋನ್ ಮಾಡಿದ್ದಾರೆ. ಆಮೇಲೆ ಬೋಸರಾಜು ಮಂತ್ರಿಯವರು ಫೋನ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿಯವರು ನನ್ನ ಎದುರಿಗೇನೆ ಫೋನ್ ಮಾಡಿದ್ದಾರೆ. ಅನುದಾನ ಬಿಡುಗಡೆ ಆಗಲಿಲ್ಲ. ಆಗ ನಾನು ತಿಳಿದಂಥದ್ದು 25% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. ದಾಖಲೆಯ ಸಾಕ್ಷಿಗಳು, ಭ್ರಷ್ಟಾಚಾರಕ್ಕೆ ದಾಖಲೆಯ ಸಾಕ್ಷಿಗಳು, ಇದಕ್ಕಿನ್ನ ಸಾಕ್ಷಿಗಳನ್ನು ಬೇರೆ ಯಾವುದೂ ಇರೋದಿಲ್ಲ. ಆದ್ದರಿಂದ ತಂಗಡಗಿಯವರಿಗೆ ನಾನು ಆಗಲೇ ಸಾಕ್ಷಿ ಕೊಟ್ಟಿದ್ದೇನೆ. ಈಗ ಅವರು ತಕ್ಷಣ ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತಕ್ಕಂಥದ್ದು ನಂದು ಮತ್ತೊಮ್ಮೆ ಆಗ್ರಹ. ಇನ್ನೂ ಅವರಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ನೇರವಾಗಿ ಚರ್ಚೆಗೆ ಬರೋದಾದರೆ ನಾನು ಚರ್ಚೆಗೆ ಬಂದು ಅವರೊಬ್ಬರು ನ್ಯಾಯವಾದಿಯನ್ನು ಕರ್ಕೊಂಡು ಬರಲಿ. ಆ ನ್ಯಾಯವಾದಿ ಎದುರಿನಲ್ಲಿ ಅವರಿಗೆ ಮನದಟ್ಟು ಮಾಡಿಕೊಳ್ತೇನೆ. ನಾನು ಕೊಟ್ಟಿರೋ ದಾಖಲೆಗಳು ಸಾಕು ಅವರ ರಾಜೀನಾಮೆಗೆ ಅಂತಕ್ಕಂಥದ್ದನ್ನು ನಾನು ಸಾಬೀತು ಮಾಡ್ತೇನೆ.